ಬೆಳಗ್ಗೆ ನನ್ನ ಮಕ್ಕಳು ಲಂಚ್ ಬಾಕ್ಸ್ಗೆ ಪುದೀನ ಸೋಯಾ ಪಲಾವ್ ಮಾಡಿದೆ. ಇನ್ನು ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಏನೆಲ್ಲ ಮಾಡಿದ್ದೀನಿ ಅಂತ ನೋಡೋಣ. ಕುಕ್ಕರ್ಗೆ ಸ್ವಲ್ಪ ಆಲೂಗಡ್ಡೆ ಹಾಕಿ ಬೇಯೋದಕ್ಕೆ ಇಟ್ಬಿಡ್ತೀನಿ. ಯಾಕೆಂತಂದ್ರೆ ಫಸ್ಟ್ ಕುಕ್ಕರಲ್ಲಿ ಆಗೋ ಕೆಲಸ ಆಗಿಬಿಟ್ರೆ ಅದು ತಣ್ಣಗಾದ್ಮೇಲೆ ಕೆಲಸ ಈಸಿ ಅನ್ಸುತ್ತೆ. ರಾತ್ರಿನೇ ಬೀನ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು, ಚಪಾತಿ ಮಾಡೋಣ ಅನ್ಕೊಂಡೆ, ಹಿಂದಿನ ದಿನ ರೈಸ್ ಮಾಡಿಕೊಟ್ಟಿದ್ದೆ. ಹಾಗಾಗಿ ಮೆಂತ್ಯ ಸೊಪ್ಪಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ಎಣ್ಣೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಚಪಾತಿ ಸ್ವಲ್ಪ ಯೆಲ್ಲೋ ಕಲರ್ ಇದ್ರೆ ಅದು ಒಂಥರ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ತಿಂತೀವಿ ಅಂತ ಹೇಳ್ಬಿಟ್ಟು ಅಷ್ಟೇ. ಇನ್ನು ಎಣ್ಣೆಗೆ ಸ್ವಲ್ಪ ಸಾಸಿವೆ, ಈರುಳ್ಳಿ, ಒಣಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನಾನು ಈರುಳ್ಳಿ ಹಾಕಿದಾಗಲೇ ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ. ತೆಂಗಿನಕಾಯಿ ತುರಿ, ಸ್ವಲ್ಪ ನೆನೆಸಿರೋ ಹೆಸರು ಬೇಳೆ, ಬೀನ್ಸು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡೇ ಬೇಯಿಸ್ಕೊಳ್ತೀನಿ. ಕುಕ್ಕರೆಲ್ಲ ಹಾಕಿದ್ರೆ ತುಂಬ ಬೆಂದೋಗ್ಬಿಡುತ್ತೆ, ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ತಪ್ಪಲಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಆಲೂಗೆಡ್ಡೆ ಫ್ರೈ ಮಾಡೋಣ ಅಂದ್ಕೊಂಡೆ, ಗೀ ರೋಸ್ಟ್ ಮಸಾಲ ಹಾಗೆ ಇತ್ತು, ಅದನ್ನು ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು. ಇದಕ್ಕೆ ನಾನು ಆಲೂಗೆಡ್ಡೆನೇ ಹಾಕೋಬೇಕಂತ ಇಲ್ಲ, ಮಶ್ರೂಮು, ನಾನ್ ವೆಜ್ ತಿನ್ನೋರಿದ್ರೆ ನಾನ್ ವೆಜ್ ಹಾಕೋಬೋದು. ಸೊ ಈ ಥರ ನಿಮ್ಗೆ ಏನು ಇಷ್ಟನೋ ಅದನ್ನು ಹಾಕೊಂಡು ಮಾಡ್ಬೋದು. ಇನ್ನು ಚಪಾತಿ ಎಲ್ಲ ಮಾಡಿಕೊಂಡು ಅದಕ್ಕೆ ಒಂದು ಆಮ್ಲೆಟ್ ಮಾಡಿಕೊಟ್ಟೆ. ಇವತ್ತು ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಇಷ್ಟು ಮಾಡಿದ್ದೆ. ತುಂಬ ಈಸಿಯಾಗಿ ಒನ್ ಡೇ ರೈಸ್ ಮಾಡಿದ್ರೆ ಒನ್ ಡೇ ಚಪಾತಿ ಈ ಥರ ಮಾಡಿಕೊಡ್ತೀನಿ. ಚಪಾತಿ ಅದ್ರ ಜೊತೆಗೆ ಬೀನ್ಸ್ ಪಲ್ಯ, ಹಾಗೆ ಬೆಳಗ್ಗೆ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಜ್ಜಿ ಎಲ್ಲ ಮಾಡಿಕೊಟ್ಟಿದ್ದೆ. ರಿಂಗ್ ಬಜ್ಜಿ ಥರ ಇರುತ್ತೆ, ನನ್ನ ಮಕ್ಳಿಗೆ ತುಂಬ ಇಷ್ಟ. ಅದನ್ನು ಕೂಡ ಹಂಗೆ ಪ್ಯಾಕ್ ಮಾಡಿದೆ. ಸೊ ಬೆಳಗ್ಗೆ ಮಕ್ಕಳು ಲಂಚ್ ಬಾಕ್ಸ್, ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ ಎರಡೂ ರೆಡಿ ಆಯಿತು. ಇನ್ನು ಹೆಚ್ಚಿನ ರೆಸಿಪಿಗೆ ನಾನು ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡ್ಬೋದು.